ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ದರ್ಶನ್ ಪುತ್ರ. ತಂದೆಯನ್ನ ನೋಡೋದಕ್ಕೆ ಅಂತ ದರ್ಶನ್ ಪುತ್ರ ವಿನೇಶ್ ಬಂದಿರುವಂತದ್ದು. ನಿನ್ನೆಯಷ್ಟೇ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಮಂಜೂರಾಯಿತು. ಜಾಮೀನು ಸಿಕ್ಕ ಬಳಿಕ ತಂದೆ ಮಗನ ಭೇಟಿಯಾಗಿದೆ. ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಆಸ್ಪತ್ರೆಯಲ್ಲಿ ಬೆನ್ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ದರ್ಶನ್. ಅಲ್ಲಿಗೆ ಮಗ ವಿನೇಶ್ ಭೇಟಿ ಕೊಟ್ಟಿರುವಂತದ್ದು. 6 ತಿಂಗಳ ಬಳಿಕ ಬೇಲ್ ಮಂಜೂರಾಯಿತು. 6 ವಾರಗಳ ಮಧ್ಯಂತರ ಜಾಮೀನೇನೋ ಸಿಕ್ಕಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಈಗ ಸಿಕ್ಕಿರುವಂಥದ್ದು ರೆಗ್ಯುಲರ್ ಬೇಲ್. ಈ ಹಿನ್ನೆಲೆಯಲ್ಲಿ ಮತ್ತೆ ಜಾಮೀನು ಅವಧಿ ವಿಸ್ತರಣೆ ಮಾಡೋದು ಅಥವಾ ಚಿಕಿತ್ಸೆ ಆಗಲೇಬೇಕು, ಸರ್ಜರಿ ಆಗಲೇಬೇಕು, ಇದು ಯಾವ ಆತಂಕ ಇಲ್ಲ ದರ್ಶನ್ ಪಾಲಿಗೀಗ. ನಿನ್ನೆ 7 ಮಂದಿಗೆ ಜಾಮೀನು ಮಂಜೂರಾಯಿತು ದರ್ಶನ್ ಅಂಡ್ ಗ್ಯಾಂಗ್ಗೆ. ಪುತ್ರ ವಿನೇಶ್ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿ ತಂದೆಯನ್ನ ಭೇಟಿ ಮಾಡಿದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯ ಬಳಿಯ ಚಿತ್ರಣವನ್ನ. ತಂದೆಯನ್ನು ನೋಡೋದಕ್ಕೆ ಅಂತ ಪುತ್ರ ಬಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್. ಈಗ ಆಸ್ಪತ್ರೆ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆ ಖುಷಿ ಕುಟುಂಬಸ್ಥರಲ್ಲಿ ಸಹಜವಾಗಿರುತ್ತೆ. ಪುತ್ರ ಕೂಡ ಈಗ ಭೇಟಿಗೆ ಬಂದಿದ್ದಾರೆ. ಸದ್ಯ ಆಸ್ಪತ್ರೆ ಬಳಿಯ ಚಿತ್ರಣ ನೀಡೋದಾದ್ರೆ ಟ್ರೀಟ್ಮೆಂಟ್ ಕುರಿತಾಗಿ ಕುಟುಂಬಸ್ಥರು ಯಾರ್ಯಾರು ಬಂದಿದ್ದಾರೆ ಅನ್ನೋ ಕುರಿತಾಗಿ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಿದೆ? ಖಂಡಿತ ಪ್ರತಿಮಾ, ಕೋರ್ಟ್ನ ಆದೇಶ ಮನೆಯಲ್ಲಿ ಖುಷಿ ಕೊಟ್ಟರು ಕೂಡ ಸದ್ಯದ ದರ್ಶನ ಆರೋಗ್ಯ ಸ್ಥಿತಿ ಒಂದಿಷ್ಟು ಆತಂಕದಲ್ಲೇ ಸಮಯ ದೂಡುವಂತೆ ಮಾಡಿದೆ. ಈಗ ಸದ್ಯಕ್ಕೆ ವೈದ್ಯರು ಏನು ಚಿಕಿತ್ಸೆಯನ್ನ ನೀಡುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಈ ಸರ್ಜರಿ ಮಾಡಬೇಕಾ ಅಥವಾ ಕನ್ಸರ್ವೇಟಿವ್ ಏನು ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಟ ದರ್ಶನ ಆರೋಗ್ಯ ಸ್ಥಿತಿಗಳು ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಗಮನದಲ್ಲಿ ಇಟ್ಕೊಂಡು ವೈದ್ಯರು ಕೂಡ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ನಡುವೆ ಸಹಜವಾಗಿ ದರ್ಶನ್ ಆಸ್ಪತ್ರೆಯಲ್ಲಿ ಇರುವ ನಿಟ್ಟಿನಲ್ಲಿ ಅವರ ಆತ್ಮೀಯರಾಗಿರ್ಬೋದು, ಅವರ ಹಲವು ಜನ ಯಾರ್ಯಾರು ಆತ್ಮೀಯರಿದ್ದಾರೆ ಅವರೆಲ್ಲರೂ ಕೂಡ ಬಂದು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೇಲ್ ಸಿಕ್ಕಂತಹ ಬಳಿಕವಾಗಿ ಇದೇ ಮೊದಲ ಬಾರಿಗೆ ಈಗ ದರ್ಶನ ಪುತ್ರ ಅವಿನೀಶ್ ಇವತ್ತೇನು ಬಂದಿದ್ದಾರೆ, ಇವತ್ತು ಬಂದು ಕೂಡ ವಿನೀಶ್ ಬಂದು ಭೇಟಿ ಮಾಡಿರುವಂತದ್ದು. ಅದೇ ರೀತಿಯಲ್ಲಿ ನಿನ್ನೆ ಕೂಡ ಧನ್ವೀರ್ ಯಾವಾಗ ಈ ರೀತಿಯಾದಂಥ ಒಂದು ಡೆವಲಪ್ ಆಗಿತ್ತು ಆ ಸಂದರ್ಭದಲ್ಲಿ ನಟ ಧನ್ವೀರ್ ಕೂಡ ಬಂದು ಆರೋಗ್ಯವನ್ನು ವಿಚಾರಿಸಿಕೊಳ್ಳುವಂಥದ್ದು, ಭೇಟಿ ಮಾಡುವಂತ ಒಂದು ಅವಕಾಶ ಸಿಗುವಂತ ನಿಟ್ಟಲ್ಲಿ ವಿಚಾರಿಸಿಕೊಂಡು ಹೋಗಿರುವಂತದ್ದು. ಇನ್ನು ಈ ನಿಟ್ಟಲ್ಲಿ ಸದ್ಯಕ್ಕೆ ಇನ್ನೂ ಕೂಡ ಶಸ್ತ್ರಚಿಕಿತ್ಸೆಯ ಬಗ್ಗೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಕೂಡ ಕೈಗೊಂಡಿಲ್ಲ. ಆದ್ರೆ ಏನಾದರೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಲ್ಲೇ ಏನಾದರೂ ಟ್ರೀಟ್ಮೆಂಟ್ ಅಲ್ಲೇ ಮುಂದುವರೆದು ಆರೋಗ್ಯವನ್ನ ಚೇತರಿಸಿಕೊಳ್ಬೋದಾ, ಬೆನ್ನುರಿಯನ್ನ ಕಡಿಮೆ ಮಾಡಿಸ್ಕೊಂಡು ನಿವಾರಣೆ ಮಾಡಿಸ್ಕೊಳ್ಬೋದಾ ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದಷ್ಟು ಕುಟುಂಬಸ್ಥರ ತೀರ್ಮಾನಗಳು ಕೂಡ ಇದೆ. ಈ ವಿಚಾರವಾಗಿ ವೈದ್ಯರ ಜೊತೆ ಸಾಕಷ್ಟು ಮಾತುಕತೆಗಳು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ವೈದ್ಯರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಏನ್ ಬೇಲ್ ಆಗಿದೆ ಆ ಬೇಲನ್ನ ಹೊರತುಪಡಿಸಿ ಏನ್ ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟ್ ಬಗ್ಗೆ ಮಾತ್ರ ವೈದ್ಯರು ಕೂಡ ಫೋಕಸ್ ಮಾಡ್ಕೊಂಡಿರುವಂತದ್ದು. ಇದರ ನಡುವೆ ಸದ್ಯಕ್ಕೆ ಇನ್ನೂ 1 ವಾರಗಳ ಕಾಲ ನಟ ದರ್ಶನ್ ಆಸ್ಪತ್ರೆ ಇರುವಂತಹ ಸಾಧ್ಯತೆ ಇದೆ. ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ದರ್ಶನ್ ಭೇಟಿಗೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ.